ಚೋಕರ್ ಇದು ಸಿಂಗಲ್ ಕಡಾ ಥರ ಮಾಡ್ಸೋಣ ಅನ್ಕೊಂಡು ನನ್ನ ಕಿಚನ್ ಯಾವಾಗಲೂ ಕ್ಲೀನಾಗಿರಬೇಕು ಅಂತಲೇ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ರೀಸೆಂಟಾಗಿ ನಾನು ಲಿಶು ಇರೋವಂಥ ಒಂದು ರೀಲ್ನ ಪೋಸ್ಟ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಸೊ ತುಂಬ ಜನ ನನಗೆ ರಿಕ್ವೆಸ್ಟ್ ಇದ್ದಿದ್ದು ಅಂದರೆ ನೀವು ಹಾಕ್ಕೊಂಡಿರೋವಂಥ ಚೋಕರ್ ಹಾಗೆ ಇಯರಿಂಗ್ಸ್ನ ಶೇರ್ ಮಾಡಿ, ಡಿಸೈನ್ ಚೆನ್ನಾಗಿದೆ ಅಂತ. ನಾನು ಇದಕ್ಕೂ ಮುಂಚೆನೂ ಕೂಡ ವೆರಿ ಲಾಂಗ್ ಬ್ಯಾಕ್ ಶೇರ್ ಮಾಡಿದ್ದೀನಿ ಅನಿಸುತ್ತೆ, ಮೋಸ್ಟ್ ಪ್ರಾಬಬ್ಲಿ 1.5 years ಬ್ಯಾಕ್ ಏನೋ, ಬಟ್ ಎಕ್ಸಾಕ್ಟಾಗಿ ನೆನಪಿಲ್ಲ. ಹಾಗೆ ನನಗೆ ಆ ವಿಡಿಯೋನೂ ಕೂಡ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸಿಕ್ಕಿದ್ರೆ ಏನಾದರೂ ಇಲ್ಲಿ ಪಿನ್ ಮಾಡ್ತೀನಿ, ಇಲ್ಲಾಂದರೆ ಈ ವಿಡಿಯೋದಲ್ಲೇ ನಾನು ಅದನ್ನು ಶೇರ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಇಯರಿಂಗ್ಸ್ ಮೋಸ್ಟ್ ಪ್ರಾಬಬ್ಲಿ ನಾನು ಶೇರ್ ಮಾಡಿಲ್ಲ ಅಂದ್ಕೊತೀನಿ. ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಈಗ ಅರೌಂಡ್ 4 o'clock ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಅಮ್ಮ ಮತ್ತು ಅಕ್ಕನ ಮಕ್ಕಳು ಎಲ್ಲ ಬರ್ತಿದ್ದಾರೆ, ರಜಾ ಇದೆ ಅಲ್ವಾ. ಇನ್ನೇನು 1 week ಇದೆ ಅವ್ರಿಗೆ ರಜಾ ಅಷ್ಟೇ. ಲಿಶುಗಾದರೆ ಇನ್ನು June 9th ಸ್ಟಾರ್ಟ್ ಆಗೋದು ಸ್ಕೂಲು, ಬಟ್ ಅವರಿಗೆಲ್ಲ ನೆಕ್ಸ್ಟ್ ವೀಕಿಂದನೇ ಸ್ಟಾರ್ಟ್ ಆಗುತ್ತೆ. ಇನ್ನು ರಜಕ್ಕೂ ಕೂಡ ಎಲ್ಲೂ ಹೋಗಿಲ್ಲ. ನಾನು ಇಲ್ಲಿ ಬನ್ನಿ ಅಂತ ಹೇಳ್ತಾನೆ ಇದ್ದೆ, ಬಟ್ ಹಾಗೆ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಕರ್ಕೊಂಬರ್ತಿದ್ದಾರೆ. ಇವಾಗ ಒಂದು 3-4 ದಿವಸ ಇರ್ತಾರೆ. ಸೊ ಲಿಶುಗಂತೂ ಮಸ್ತಿ ಮಜಾ ಅಂತಲೇ ಹೇಳ್ಬೋದು. ಸೊ ಅವಳನ್ನ ಇವಾಗ ಅವ್ರು ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ. ಇನ್ನು ಅವ್ರು ಬಂದುಬಿಟ್ರೆ ಅಷ್ಟೇ, ಅವಳು ಹೇಳಿದ ಮಾತು ಕೇಳಲ್ಲ, ಇನ್ನು ಮಲ್ಕೊಳಲ್ಲ, ಸುಮ್ಮನೆ ಆಟನೂ ಕೂಡ ಮಾಡ್ತಾಳೆ ನೈಟು ಮಲ್ಗೋವಾಗ. ಅದಕ್ಕೇ ಒಂದು ಸ್ವಲ್ಪ ಹೊತ್ತು ಇವಾಗ ಮಲ್ಕೊಂಬಿಟ್ರೆ, ಯಾಕೆಂದರೆ ತುಂಬಾ ಸ್ಟ್ರೈನ್ ಆಗಿರುತ್ತೆ ಅವಳಿಗೆ. ಆಲ್ಮೋಸ್ಟ್ 1 hour ಏನೋ ಕ್ಲಾಸ್ ಇದ್ದರೆ ಇನ್ನೊಂದು half an hour ಅವರೇ ಆಟಾಡ್ತಾ ಇರ್ತಾರೆ ನೀರಲ್ಲಿ. ಸೊ ಹಾಗಾಗಿ ಮಿನಿಮಮ್ ಅಂದರೂ 1.5 hours ನೀರಲ್ಲೇ ಇರ್ತಾಳೆ ಅಲ್ವಾ. ತುಂಬ ಟಯರ್ಡ್ ಆಗಿರುತ್ತೆ. ಬಂದಿದ ತಕ್ಷಣ ಸ್ನಾನ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಬಿಡೋದೆ, ಇದು ಅವಳ ರೊಟೀನ್ ಆಗೋಗ್ಬಿಟ್ಟಿದೆ. ಈಗ 4 o'clock ಹಂಗೆ ಮಲ್ಕೊತಾಳೆ. 4ಗೆ ಮಲ್ಕೊಂಡ್ರೆ ಇನ್ನು ಎದೊಳೋದೇನೆ 6 o'clock. ಸೊ ಆ ಟೈಮಲ್ಲಿ ನಾನು ಏನಾದರೂ ಮಾಡ್ಕೊಬೋದು. ಇವಾಗೂ ಅಷ್ಟೇ, ಇನ್ನು ಅಮ್ಮವ್ರು ಬರ್ತಿದ್ದಾರೆ ಅಲ್ವಾ. ಮಕ್ಕಳಿಗೆಲ್ಲ ಗುಲಾಬ್ ಜಾಮೂನ್ ಅಂದರೆ ಇಷ್ಟ. ಆ್ಯಕ್ಚುಲಿ ಕೋವಾ ತಂದು ಗುಲಾಬ್ ಜಾಮೂನ್ನ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಒಂದೊಂದು ಸರಿ ಚೆನ್ನಾಗಿ ಬರುತ್ತೆ, ಒಂದೊಂದು ಸರಿ ಚೆನ್ನಾಗೇ ಬರಲ್ಲ. ಸೊ ರಿಸ್ಕ್ ಬೇಡ, ಯಾಕೆಂದರೆ ಇವತ್ತು ವಿಪರೀತ ಕೆಲಸ. MTR ಪೌಡರ್ನ ತಂದು ಮಾಡಿಬಿಡೋಣ ಅಂತ ಅವಳು ಲಿಶುಗೆ ಊಟ ಮಾಡಿಸ್ಕೊಂಡೇ ನಾನು ಸಿರಪ್ಪು ಕೂಡ ರೆಡಿ ಮಾಡಿದ್ದೆ, ಶುಗರ್ ಸಿರಪ್ಪು. ಇನ್ನು ಜಸ್ಟ್ ಜಾಮೂನ್ನ ಡೀಪ್ ಫ್ರೈ ಮಾಡಿ ಅದಕ್ಕೆ ಹಾಕೋದಷ್ಟೇ. ಸೊ ಬನ್ನಿ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಪ್ರಿಮಿಸಸ್ಸಲ್ಲಿ ವಾರಕ್ಕೆ 2 ಸರಿ ಏನೋ ವೆಜಿಟೇಬಲ್ ವೆಂಡರ್ ಬರ್ತಾರೆ. ಫ್ರೆಶ್ ಆಗಿರುತ್ತೆ ತರಕಾರಿ ಎಲ್ಲ. ಇವತ್ತು ಅಷ್ಟೇ ವೆಜಿಟೇಬಲ್ ವೆಂಡರ್ ಬಂದಿದ್ದರು. ಲಿಶುನ ಪೂಲಿಗೆ ಕರ್ಕೊಂಡು ಹೋಗಿದ್ದೆ ಅಲ್ವಾ, ಆಗ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ವಿ. ಅದನ್ನೆಲ್ಲ ಎತ್ತಿಡೋಕ್ಕೆ ಟೈಮೇ ಆಗಿರಲಿಲ್ಲ. ಇನ್ನೀಗ ಅದನ್ನು ಎತ್ತಿಟ್ಕೊಂಡು ಅಡುಗೆಗೂ ಕೂಡ ರೆಡಿ ಮಾಡ್ಕೊಂಬಿಡೋಣ. ಹಾಗೆ ಮೂಲಂಗಿ ತಂದಿದ್ದೆ, ಮೂಲಂಗಿ ಸಾಂಬಾರು ಮಾಡೋಣ, ಹೇಗೋ ಅಮ್ಮ ಎಲ್ಲ ಬರ್ತಿದ್ದಾರಲ್ಲ ಅಂದ್ಬಿಟ್ಟು. ಸೊ ಫಸ್ಟು ತರಕಾರಿ ಎಲ್ಲ ಎತ್ತಿಟ್ಕೊಂಬಿಡೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ. ಜಾಸ್ತಿ ಏನು ತರಕಾರಿ ಅಂತ ಎಲ್ಲ ತಂದು ಸ್ಟೋರ್ ಮಾಡಿ ಇಟ್ಕೊಳಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿ ಸಾಂಬಾರು ಮಾಡಿದರೆ ಖರ್ಚು ಕೂಡ ಆಗಲ್ಲ, ಹಾಗೆ ಅಷ್ಟಾಗಿ ಸಾಂಬಾರು ಮಾಡೋದಕ್ಕೂ ಹೋಗಲ್ಲ. ಯಾವುದಾದ್ರೂ ರೈಸ್ ಐಟಮ್ ಮಾಡೋದು ಆ ಥರ ಮಾಡ್ತೀನಿ ಅಷ್ಟೇ. ಇನ್ನು ವಾರಕ್ಕೆ 1 ಸರಿ ಏನಾದರೂ ತರಕಾರಿ ಸಾಂಬಾರನ್ನ ಮಾಡ್ತೀನಿ. ಲಿಶು ಕೂಡ ಇಷ್ಟ ಅದು, ಹಾಗಾಗಿ. ಇನ್ನು ಕ್ಯಾರೆಟ್ ಒಂದನ್ನು ಜಾಸ್ತಿ ತಂದು ಇಟ್ಕೊಂಡಿರ್ತೀನಿ, ಯಾಕಂದರೆ ಯಾವಾಗಾದ್ರೂ ಲಿಶುಗೆ ಕಟ್ ಮಾಡಿ ಕೊಡ್ಬೋದು ಈವ್ನಿಂಗ್ ಅಂತ. ಇನ್ನು ಕೊತ್ತಂಬರಿ ಕರಿಬೇವೆಲ್ಲ ಊರಿಂದನೇ ತರ್ತೀನಿ. ಅಲ್ಲಿ ಕರಿಬೇವಿನ ಗಿಡ ಎಲ್ಲ ಇರುತ್ತಲ್ಲ, ಅಲ್ಲಿಂದನೇ ಅಮ್ಮ ಕೊಟ್ಟು ಕಳಿಸ್ತಾರೆ. ಈ ಸಮ್ಮರಲ್ಲಿ ಕೊತ್ತಂಬರಿ ಎಲ್ಲ ತುಂಬ ದಿನಾನೂ ಕೂಡ ಇರಲ್ಲ. ಯಾವುದೇ ಥರ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಅಷ್ಟಾಗಿ ಅದು ಫ್ರೆಶ್ ಆಗಿ ಅನಿಸಲ್ಲ. ಏನಾದರೂ ಟಿಶ್ಯೂ ಅಥವಾ ಪೇಪರಲ್ಲಿ ಮುಚ್ಚಿ ಇಟ್ಟಾಗ ಒಂದು ಮಿನಿಮಮ್ ಅಂದರೂ 1 ವಾರ ಬರ್ಬೋದೇನೋ ಅಷ್ಟೇ, ಆಮೇಲೆ ಒಂಥರ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಈ ನಡುವೆ ಏನು ಮಾಡ್ತೀನಿ ಅಂದರೆ, ಈ ರೀಯೂಸಬಲ್ ಟಿಶ್ಯೂ ಬರುತ್ತೆ ಅಲ್ವಾ, ಕೆಳಗಡೆ 1 ಶೀಟು ಹಾಗೆ ಕೊತ್ತಂಬರಿ ಹಾಕಿ ಅದ್ರ ಮೇಲೆ 1 ಶೀಟ್ನ ಮುಚ್ಚಿ ಇಡ್ತಾ ಇದ್ದೀನಿ. ಮಿನಿಮಮ್ ಅಂದರೂ 15 to 20 days ತುಂಬ ಚೆನ್ನಾಗಿ ಫ್ರೆಶ್ ಆಗೇ ಇರುತ್ತೆ. ಇನ್ನೀಗ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಶರಣ್ಗೆ ತರಕಾರಿ ಎಲ್ಲ ಹಾಕಿ ಮೂಲಂಗಿನ ಹಾಕಿದ್ರೆ ಅಷ್ಟಾಗಿ ಇಷ್ಟ ಆಗಲ್ಲ, ಅದಕ್ಕೆ ಮೂಲಂಗಿ ಹಾಕಿದಾಗ ಬರೀ ಬೀನ್ಸ್ ಒಂದನ್ನೇ ಹಾಕಿ ಮಾಡ್ತೀನಿ. ಇನ್ನು ಅದೇ ಪ್ರೆಷರ್ ಕುಕ್ಕರ್ಗೆ ಬೇಳೆ, 1 ಈರುಳ್ಳಿ, 1 ಟೊಮ್ಯಾಟೊ, ಹಚ್ಚಿರುವಂಥ 1 ಈರುಳ್ಳಿ, 1 ಟೊಮ್ಯಾಟೊನ ಹಾಕಿ ಪ್ರೆಷರ್ ಕುಕ್ ಮಾಡ್ಕೊಂಡು, ಇನ್ನು ಅದ್ರ ಮಸಾಲೆಗೆ ಕಾಯಿ ಹಾಗೆ ಫಸ್ಟೇ ಪ್ರೆಷರ್ ಕುಕ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಟೊಮ್ಯಾಟೊ, ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಬೇಕು ಅಂದರೆ ಹಾಕ್ಕೊಬೋದು. ಒಂದೊಂದು ಸರಿ ಹಾಕ್ತೀನಿ ನಾನು, ಒಂದೊಂದು ಸರಿ
ಹಾಕಲ್ಲ. ಇನ್ನು ಮಸಾಲೆನ ಬೇಳೆ ಹಾಗೆ ತರಕಾರಿನ ಮುಂಚೆನೆ ಪ್ರೆಷರ್ ಕುಕ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಸಾಂಬಾರು ಕೂಡ ರೆಡಿ ಆಗಿರುತ್ತೆ. ನಾರ್ಮಲ್ ಆಗಿ 15 days ಒನ್ಸ್ ನಾನು 2 ರೂಮಿಂದು ಬೆಡ್ ಸ್ಪ್ರೆಡ್ ಹಾಗೆ ಸೋಫಾ ಕವರ್ನ ವಾಶ್ ಮಾಡೋದಕ್ಕೆ ಹಾಕ್ತೀನಿ. ಈ ಸರಿ ಏನಾಗಿತ್ತು ಅಂದರೆ ಲಿಶು ಸೋಫಾ ಕವರ್ ಮೇಲೆ ಏನೇನೋ ಚೆಲ್ಲಿ 2 ಸೆಟ್ ಸೋಫಾ ಕವರ್ ವಾಶ್ ಮಾಡಬೇಕಿತ್ತು. ಹಾಗೆ ನಾನು ಇದನ್ನೆಲ್ಲ ನಾವು ನಾರ್ಮಲ್ ಆಗಿ ವೇರ್ ಮಾಡುವಂಥ ಡ್ರೆಸ್ಸಸ್ ಅದ್ರ ಜೊತೆ ಎಲ್ಲ ಸೇರಿಸಿ ಒಗೆಯೋದಕ್ಕೆ ಹಾಕಲ್ಲ ಮಿಷಿನಿಗೆ. ಒಂದೇ ಸರಿ ಅದನ್ನೆಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಟು ಒಂದು ಟ್ರಿಪ್ ಹಾಕ್ತೀನಿ. ಹಾಗೆ ಒಂದು ಕಮೆಂಟ್ ಬಂದಿತ್ತು, ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡಬೇಕು ಅಂತಾನೂ ಕೂಡ ಅನ್ಕೊಂಡಿದ್ದೆ, ಆಮೇಲೆ ಹೇಗೆ ಮರ್ತೋಗ್ಬಿಟ್ಟಿದ್ದೆ. ನೀವು ಪೂಜೆ ಮಾಡೋದನ್ನ ಶೇರ್ ಮಾಡ್ತೀರಾ, ಹಾಗೆ ವ್ರತದ ಬಗ್ಗೆ ಆಗಿರಲಿ ಅಥವಾ ಪೂಜೆ ಬಗ್ಗೆ ಆಗಿರಲಿ ಯಾವುದೇ ವಿಡಿಯೋದಲ್ಲೂ ನೀವು ಮಾತಾಡಲ್ವಲ್ಲ ಯಾಕೆ ಅಂತಾನೂ ಕೂಡ ಕೇಳ್ತಾ ಇದ್ರಿ. ಏನಕ್ಕೆ ಅಂದರೆ ನಾನು ಪೂಜೆ ಮಾಡ್ತೀನಿ ಮನೆಯಲ್ಲಿ, ಏನಂದರೆ ಜಸ್ಟ್ ದೀಪ ಹಚ್ಚೋದು ಅಥವಾ ಯಾವುದೋ ಒಂದು ಸ್ವಲ್ಪ ಶ್ಲೋಕ ಹೇಳೋದು ಅಷ್ಟೇ. ನನಗೆ ವ್ರತ ಎಲ್ಲ ನಾನು ಮಾಡೂ ಇಲ್ಲ, ಮಾಡ್ತಾನೂ ಇಲ್ಲ. ಹಾಗೆ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜು ಕೂಡ ಇಲ್ಲ ನನಗೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೂ ಕೂಡ ನನಗೆ ಗೊತ್ತಿದ್ರೆ ಅಷ್ಟೇ ನಾನು ಮಾತಾಡ್ಬೋದು ಅಲ್ವಾ. ಸುಮ್ಮನೆ ಏನೇನೋ ನಾನು ಹೇಳೋದಕ್ಕೂ ಕೂಡ ಆಗಲ್ಲ. ಹಾಗಾಗಿ ನಾನು ಯಾವುದೇ ವಿಡಿಯೋದಲ್ಲೂ ಆ ಟಾಪಿಕ್ ಬಗ್ಗೆ ನಾನು ಯಾವತ್ತೂ ಕೂಡ ಮಾತಾಡೋದಕ್ಕೆ ಹೋಗಿಲ್ಲ. ಇನ್ನು ಜಾಮೂನ್ನ ರೋಲ್ ಮಾಡಬೇಕಾದ್ರೆ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ರೋಲ್ ಮಾಡೋದ್ರಿಂದ ಮೇಲ್ಗಡೆ ಟೆಕ್ಸ್ಚರ್ ಸ್ಮೂತ್ ಆಗಿರುತ್ತೆ. ಇಲೈಚಿ ಹಾಗೆ ಸಾಫ್ರನ್ ಏನಾದರೂ ಇದ್ರೆ ಅದನ್ನು ಕೂಡ ಶುಗರ್ ಸಿರಪ್ಪಿಗೆ ಹಾಕಿ ಚೆನ್ನಾಗಿ ಕುದಿಸೋದ್ರಿಂದ ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಅಡುಗೆ ಮಾಡಿ ಡೀಪ್ ಫ್ರೈ ಮಾಡಿದ್ಮೇಲೆ ಕಿಚನ್ ಕ್ಲೀನ್ ಮಾಡ್ದಿರ ಇರೋದಕ್ಕಾಗುತ್ತಾ, ಅದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ಅಗಾರೋ ಅವರ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ನ ಆರ್ಡರ್ ಮಾಡಿದ್ದೆ. ಇನ್ನು ಇದನ್ನ ಚಾರ್ಜ್ ಮಾಡಿ ಯೂಸ್ ಮಾಡುವಂಥದ್ದು, ಹಾಗೆ ಚಾರ್ಜಿಂಗ್ ಸ್ಲಾಟ್ ಕೂಡ ಇಲ್ಲೇ ಕೊಟ್ಟಿರ್ತಾರೆ, ಚಾರ್ಜಿಂಗ್ ಲೈನು ಕೂಡ ಅವರೇ ಕೊಟ್ಟಿರ್ತಾರೆ. ಇನ್ನಿದ್ರಲ್ಲಿ ತುಂಬಾ ವೆರೈಟೀಸ್ ಬ್ರಷಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡ್ಬೋದು ಇದು ಬ್ರಷ್ ಹೆಡ್ ಹೋಲ್ಡರ್. ಇನ್ನಿದು ಫೈಬರ್ ಬ್ರಷ್, ಇದನ್ನ ನಾವು ಕಿಚನ್ ಕ್ಲೀನಿಂಗ್ ಗೆ ಯೂಸ್ ಮಾಡಬಹುದು. ಕಾರ್ ಏನಾದ್ರು ಕ್ಲೀನ್ ಮಾಡಬೇಕು ಅಂದ್ರೆ ಈ ಸ್ಪಾಂಜ್ ಬ್ರಷ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಬಂದ್ರೆ ಈ ಊಲ್ ಬ್ರಷ್, ಇದನ್ನ ಪಾಲಿಶ್ ಮಾಡೋದಕ್ಕೆ ವ್ಯಾಕ್ಸಿಂಗ್ ಗೆ ಯೂಸ್ ಮಾಡ್ತೀವಿ. ಹಾಗೆ ಇದರಲ್ಲಿ 3 ಟೈಪ್ಸ್ ಆಫ್ ಬ್ರಷಸ್ ಕೂಡ ಕೊಟ್ಟಿರ್ತಾರೆ. ಒಂದು ಬಿಗ್ ಬ್ರಷ್, ಇದನ್ನ ನಾವು ಬಾತ್ರೂಮ್ ಕ್ಲೀನಿಂಗ್ ಗೆ ಯೂಸ್ ಮಾಡ್ಕೊಬಹುದು, ಆರಾಮಾಗಿ ಬಾತ್ರೂಮ್ ಫ್ಲೋರ್ ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇನ್ನು ಸ್ಮಾಲ್ ಬ್ರಷ್ ಕೂಡ ಕೊಟ್ಟಿದ್ದಾರೆ, ಅದರಿಂದ ನಾವು ಸಿಂಕ್ ನ ಕೂಡ ಕ್ಲೀನ್ ಮಾಡ್ಕೊಬಹುದು. ನೆಕ್ಸ್ಟ್ ಬರೋದಾದ್ರೆ ಈ ಟಿಪ್ ಬ್ರಷ್, ಇದರಿಂದ ಕಾರ್ನರ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು. ಹಾಗೆ ವಿಂಡೋಸ್ ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಈ ಕ್ಲಾತ್ ಬ್ರಷ್ ನ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ, ಯಾವ್ದೆಲ್ಲ ರೀತಿಯಲ್ಲಿ ಯೂಸ್ ಮಾಡಬಹುದು ಅನ್ನೋದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಾನು ಇಲ್ಲಿ ಬ್ರಷ್ ಹೆಡ್ ಹೋಲ್ಡರ್ ನ ಮೇನ್ ಯೂನಿಟ್ ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯ್ತು, ಆರಾಮಾಗಿ ಅಟ್ಯಾಚ್ ಆಗುತ್ತೆ. ಇದರಲ್ಲಿ ವೆಲ್ಕ್ರೋ ಇರುತ್ತೆ. ನಾವು ವೆಲ್ಕ್ರೋ ಇರುವಂತ ಸ್ಪಾಂಜ್ ಬ್ರಷ್ ಆಗಿರ್ಲಿ ಅಥವಾ ಕ್ಲಾತ್ ಬ್ರಷ್ ಆಗಿರ್ಲಿ ಫೈಬರ್ ಬ್ರಷ್ ನ ಆರಾಮಾಗಿ ಅಟ್ಯಾಚ್ ಮಾಡಬಹುದು. ನಾನಿಲ್ಲಿ ಫೈಬರ್ ಬ್ರಷ್ ನ ಅಟ್ಯಾಚ್ ಮಾಡಿದೀನಿ. ಹಾಗೆ ಪವರ್ ಬಟನ್ ನ ಆನ್ ಮಾಡಿದ ತಕ್ಷಣ ಮಿಷಿನ್ ಸ್ಪಿನ್ ಆಗುತ್ತೆ. ಇದರಲ್ಲಿ 2 ಲೆವೆಲ್ ಸ್ಪೀಡು ಕೂಡ ಇರುತ್ತೆ, ಒಂದು ಮೀಡಿಯಂ ಸ್ಪೀಡ್ ಹಾಗೆ ಒಂದು ಹೈ ಸ್ಪೀಡ್. ಬ್ರೇಸಲ್ ಬ್ರಷಸ್ ಗೆಲ್ಲ ಈ ಬ್ರಷ್ ಹೋಲ್ಡರ್ ಹೆಡ್ ಏನ್ ಬೇಕಾಗಲ್ಲ, ಡೈರೆಕ್ಟ್ ಆಗಿ ನಾವು ಅದನ್ನೇ ಮೇನ್ ಯೂನಿಟ್ ಗೆ ಅಟ್ಯಾಚ್ ಮಾಡಬಹುದು. ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯ್ತು. ಇದರಲ್ಲೂ ಅಷ್ಟೇ 2 ಲೆವೆಲ್ ಸ್ಪೀಡ್ ಇರುತ್ತೆ, ಒಂದು ಮೀಡಿಯಂ ಹಾಗೆ ಒಂದು ಫುಲ್ ಸ್ಪೀಡ್. ಹಾಗೆ ಟೆಲಿಸ್ಕೋಪಿಕ್ ರಾಡ್ ಕೂಡ ಕೊಟ್ಟಿರ್ತಾರೆ. ಎಕ್ಸ್ಟೆಂಡ್ ಏನಾದ್ರು ಮಾಡ್ಕೊಬೇಕು ಅಂದ್ರೆ ಇದನ್ನ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಈಗ ನಾನಿಲ್ಲಿ ಕಿಚನ್ ನ ಕ್ಲೀನ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಫೈಬರ್ ಬ್ರಷ್. ಇದಂತೂ ನಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು, ಯಾಕಂದ್ರೆ ನನ್ನ ಕಿಚನ್ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು ಅಂತಾನೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಹಾಗಾಗಿ ಈ ಬ್ರಷ್ ನನಗೆ ಎಫರ್ಟ್ಲೆಸ್ ಆಗಿ ಕ್ಲೀನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನೀಟಾಗಿ ಈ ರೀತಿ ಸ್ಕ್ರಬ್ಬಿಂಗ್ ಮಾಡ್ಕೊಂಡು ಆಮೇಲೆ ಟವಲ್ ಅಲ್ಲಿ ಕ್ಲೀನ್ ಮಾಡಿದ್ರೆ ಆಯ್ತು. ಹಾಪ್ ಟಾಪ್ಸೇ ಆಗಿರ್ಲಿ ಅಥವಾ ಕಿಚನ್ ಟೈಲ್ಸೇ ಆಗಿರ್ಲಿ ಸ್ಲ್ಯಾಬ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು. ಇನ್ನ ಬ್ರಷ್ ನ ವಾಶ್ ಮಾಡಿ ಎತ್ತಿಡೋದಷ್ಟೇನೆ, ರೀಯೂಸ್ ಕೂಡ ಮಾಡ್ಕೊಬಹುದು. ನೆಕ್ಸ್ಟ್ ಬರೋದಾದ್ರೆ ನನ್ನ ಬಾತ್ರೂಮ್ ಕ್ಲೀನಿಂಗ್. ನಾರ್ಮಲ್ ಆಗಿ ಈ ಸೋಪ್ಸ್ ಎಲ್ಲ ಇಟ್ಟು ತುಂಬಾನೇ ಗಲೀಜ್ ಆಗೋಗ್ಬಿಟ್ಟಿರುತ್ತೆ ಈ ಕಾರ್ನರ್ ಸ್ಟ್ಯಾಂಡ್. ಸೊ ಹಾಗಾಗಿ ನಾನಿಲ್ಲಿ ಟಿಪ್ ಬ್ರಷ್ ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ, ಕಾರ್ನರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದೆ ಅಂತ. ಹಾಗೆ ನಾನು ಇದೇ ಬ್ರಷ್ ಅಲ್ಲಿ ಟ್ಯಾಪ್ಸ್ ನು ಕೂಡ ಕ್ಲೀನ್ ಮಾಡ್ಕೊಂತೀನಿ. ಇನ್ನು ನನಗೆ ತುಂಬಾನೇ ಕಷ್ಟ ಆಗ್ತಿದ್ದು ಅಂದ್ರೆ ಈ ಬಾತ್ರೂಮ್ ಫ್ಲೋರ್ ನ ಕ್ಲೀನ್ ಮಾಡೋದು. ಬಟ್ ಈಗ ನನಗಂತೂ ತುಂಬಾನೇ ಈಸಿ ಅನ್ಸಿದೆ. ನಾನಿಲ್ಲಿ ಬಿಗ್ ಬ್ರಷಸ್ ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಫ್ಲೋರ್ ಕ್ಲೀನ್ ಆಗ್ತಿದೆ ಅಂತ. ಇನ್ನು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮಿರರ್ನು ಕೂಡ ಜಸ್ಟ್ ಪಾಲಿಶ್ ಬ್ರಷ್ ಅಲ್ಲಿ ಪಾಲಿಶ್ ತರ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಇನ್ನು ನಾನು ಮಿರರಿಗೆ ಉಲ್ ಬ್ರಷ್ ನ ಯೂಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಪಾಲಿಶಿಂಗ್ ಗೆ ಅಷ್ಟೇನೆ. ಇನ್ನೇನಾದ್ರು ಲಿಶು ಬ್ರಷ್ ಮಾಡೋದಿಕ್ಕೆ ಹೋದ್ರೆ ಆ ಸಿಂಕ್ ಹತ್ರ ಎಲ್ಲ ಪೇಸ್ಟ್ ನ ಬಳ್ದಿಟ್ಟಿರ್ತಾಳೆ, ಹಾಗಾಗಿ ಅದನ್ನ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡೋದಿಕ್ಕೆ ಆಗ್ತಾ ಇರ್ಲಿಲ್ಲ ದೊಡ್ಡ ಬ್ರಷ್ ಅಲ್ಲಿ. ಈ ಚಿಕ್ಕ ಬ್ರಷ್ ಇರೋದ್ರಿಂದ ಆರಾಮಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು. ನಾನಿಲ್ಲಿ ಸ್ಮಾಲ್ ಬ್ರಷ್ ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಈ ಬ್ರಷಸ್ನೆಲ್ಲ
ಯೂಸ್ ಮಾಡಿದ್ಮೇಲೆ ಜಸ್ಟ್ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಎತ್ತಿಡೋದಷ್ಟೇ. ನೋಡ್ಬೋದು ಇಲ್ಲಿ ನನ್ನ ಸಿಂಕು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಮ್ಗೆ ನಂತರನೇ ಶೋಲ್ಡರ್ ಪೇನ್ ಬರ್ತಿದೆ ಅಂದರೆ ಈ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ನ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಏನು ಮಾಡ್ತಿದ್ಯಾ? ಮೇಲೊಂದು ಕೈ ಇಟ್ಕೊ, ಮೇಲೊಂದು ಕೆಳಗೊಂದು ಕೈ ಇಟ್ಕೊಂಡು ಹೋಗ್ಬೇಕು ಮೆತ್ತಿಗೆ. ಇಲ್ಲಿ ಎತ್ತಿಡ್ತಿರೋದು ಶರಣ್. ನಂದೆಲ್ಲ ನೀಟಾಗಿಡ್ರಿ ಹೋಗ್ಲಿ. ಟಾಪ್ಸ್ ಎಲ್ಲ ಅಲ್ಲಿ ಆ ಕಡೆ ಅದೇ ಇದು ಶರುದು ಬನೀನ್. ಯಾರು ಬರ್ತಾವ್ರೆ? ಯಾರು ಬರ್ತಾವ್ರೆ? ಖುಷಿನಾ? ಆಮೇಲೆ ಇವಾಗ ಖುಷಿ, ಆಮೇಲೆ ಜಗಳ ಆಡೋದಲ್ವಾ? ಜಗಳ ಆಡಂಗಿಲ್ಲ, ಓಕೆ? ಎಲ್ಲ ಶೇರ್ ಮಾಡಬೇಕು, ಓಕೆನಾ? ನೆನ್ನೆ ಜೊತೆ ಆಡ್ದಂಗೆ ಆಡಂಗಿಲ್ಲ ಜಗಳನ. ಕರಿತಿಮ್ಮಿ 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 ಆ ಬ್ಯಾಗ್ ಇತ್ತು. ಇನ್ನು ಮಕ್ಕಳೆಲ್ಲ ಸ್ವಿಮ್ಮಿಂಗಿಗೆ ಹೋಗಿದ್ರು, ಹಾಗಾಗಿ ನಾನು ಕೂಡ ರೆಡಿಯಾಗಿ ಅವ್ರ ಜೊತೆ ಹೋಗೋಣ, ಫನ್ ಇರುತ್ತೆ ಅಂತ ಹೊರಟೆ ನಾನು. ಲಿಶಾ, ನೀನೇನು ಮಾಡ್ತಿದ್ಯಾ? ಸರ್ಕಸ್. ಹಾಂ, ಗುಂದು ಅದನ್ನ ಹಾಕೊಂಡು ಜಂಪ್ ಮಾಡಬೇಡ, ಅವತ್ತು ಆ ಹುಡುಗಿಗೆ ಆಯ್ತಲ್ಲ ಹಂಗಾಗುತ್ತೆ. ಬಾ ಅಲ್ಲಿ ಬಾ, ಆ ಟ್ಯೂಬ್ ಎತ್ಕೊಂಡು. ಲಿಶಾ, ಟ್ಯೂಬ್ ಎತ್ಕೊಂಡು ಬಾ ಅಲ್ಲಿಗೆ. ಬಾ Yes, yes, you were swimming. I wasn't. Yes, you did. ಈ ಕಡೆ ನೋಡಿ. ಸರಿ. ಈ ಕಡೆ ಬಾ. ಇರು, ನೀನು ಜಂಪ್ ಮಾಡಬೇಡ. ಇನ್ನು ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಪಿಜ್ಜಾ ಬೇಕು ಅಂತ ಕೇಳ್ತಾ ಇದ್ರು. ಹಾಗೆ ಶರಣು ಕೂಡ ಮನೇಲಿ ಇದ್ರಲ್ವಾ, ನಾವು ಕೂಡ ಈ ಡಾಮಿನಲ್ಸ್ದು ದೊಡ್ಡ ಪಿಜ್ಜಾ ಇವಾಗ ರೀಸೆಂಟ್ ಆಗಿ ಬಿಟ್ಟಿದ್ದಾರೆ ಅಲ್ವಾ, ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಸೊ ಅದನ್ನೇ ಆರ್ಡರ್ ಮಾಡೋಣ ಅಂತ ಮಾಡಿದ್ವಿ. ಅಮ್ಮ ಮಕ್ಕಳು ಎಲ್ಲ ಬಂದೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಿರ್ಲಿಲ್ಲ. 2 days ಆದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದ್ರ ನೆಕ್ಸ್ಟ್ ಡೇನೆ ನಾವು ಮನೆ ದೇವ್ಗೆ ಹೋಗಿದ್ವಿ. ಆ ವಿಡಿಯೋನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ಮಿನಿ ವ್ಲಾಗಲ್ಲೂ ಕೂಡ ನಾನು ಹೇಳಿದ್ದೆ ಅಲ್ವಾ, ಪಿಂಕ್ ಕಲರ್ ಸ್ಯಾರಿ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದೀರಾ ಅಂತ. ಅದು ಬಂದು ಬನಾರಸಿ ಸ್ಯಾರಿ, ನಾನು ವಸ್ತ್ರಮಲ್ಲಿ ತಗೊಂಡಿರೋ ಅಂಥದ್ದು. ಇನ್ನು ಅದಕ್ಕೆ ಹಾಕೊಂಡಿರೋಂಥ ಜುವೆಲ್ಸು ಅಷ್ಟೇ. ತುಂಬ ಜನ ಚೋಕರ್ದು ಡಿಸೈನ್ ಕೇಳ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಾನು ಒಂದು 2-3 ಜನಕ್ಕೆ ಚೋಕರ್ ಡಿಸೈನ್ನು ಕೂಡ ಕಳಿಸಿದ್ದೆ. ಆಮೇಲೆ ಪದೇ ಪದೇ ಅದೇ ಕ್ವೆಶನ್ ರಿಪೀಟ್ ಆಗ್ತಿದ್ರಿಂದ ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಈ ಥರ ಚೋಕರ್ ಡಿಸೈನ್ಸ್ ಹಾಗೆ ಅವತ್ತಿನ ನಾನು ಏನೆಲ್ಲ ವೇರ್ ಮಾಡಿದ್ದೆ ಜುವೆಲ್ಸ್ ಅದ್ರ ಡಿಸೈನ್ನ ಶೇರ್ ಮಾಡ್ತೀನಿ ಅಂತ. ಸೊ ಹಾಗಾಗಿ ಅದನ್ನು ಶೇರ್ ಮಾಡಿ ಆಮೇಲೆ ಈ ವಿಡಿಯೋನ ವೈಂಡ್ ಅಪ್ ಮಾಡೋಣ ಅಂದ್ಕೊಂಡೆ. ಫಸ್ಟ್ ಬಂದರೆ ಚೋಕರು.
ಮೋಸ್ಟ್ಲಿ ನಾನು ಈ ಚೋಕರ್ ಡಿಸೈನ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅನ್ಕೊತೀನಿ ವೆರಿ ಲಾಂಗ್ ಬ್ಯಾಕ್. ನನಗೆ ಇನ್ಫ್ಯಾಕ್ಟ್ ಅವ್ರು ಕೇಳಿದಾಗೂ ಕೂಡ ನಾನು ಹುಡುಕ್ದೆ ಲಿಂಕ್ ಸಿಗುತ್ತೇನೋ ಅದನ್ನೇ ಕಳ್ಸೋಣ ಅಂತ, ಬಟ್ ನಂಗೆ ಸಿಗಲಿಲ್ಲ. ನೋಡ್ಬೋದು ಈ ಥರ ಇದೆ. ಮಧ್ಯದಲ್ಲಿ ಒಂದು ಈ ಥರ ಲಕ್ಷ್ಮಿ ಕೊಡಿಸಿದ್ದೀನಿ. ಇನ್ ಸೈಡ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನವಿಲನ್ನ ಹಾಕ್ಸಿದ್ದೀನಿ. ಇದನ್ನು ನಾನು ಕಸ್ಟಮೈಸ್ ಮಾಡಿಸಿದ್ದು ನಮ್ಮ ಫ್ಯಾಮಿಲಿ ಫ್ರೆಂಡ್ ಹತ್ರನೇ ನಾನು ಇದನ್ನು ಕಸ್ಟಮೈಸ್ ಮಾಡಿಸಿರೋ ಅಂಥದ್ದು. ಸೊ ಹಾಗಾಗಿ ನನಗೆ ಯಾವ ಸೈಜಲ್ಲಿ ಲಕ್ಷ್ಮಿ ಬೇಕು ಅಂತ ಹೇಳಿ ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದು. ಇನ್ನಿದ್ರ ಗ್ರಾಮ್ಸ್ ಬಂದು 16 ಗ್ರಾಮೋ 17 ಗ್ರಾಮೋ ಇದೆ. ಇದು ನಾವು ತೊಗೊಂಡು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಗ್ತಾ ಬಂತು ಅಂತಲೇ ಹೇಳ್ಬೋದು. ಈ ಡಿಸೈನ್ನ ನಾನು ಫೋಟೋ ಹಿಡಿದು ನಾನು ಈ ವಿಡಿಯೋ ಎಂಡಿಂಗಲ್ಲಿ ಹಾಕ್ತೀನಿ ಆಯಿತಾ. ಇಫ್ ಇನ್ ಕೇಸ್ ಏನಾದ್ರು ಡಿಸೈನ್ ಬೇಕು ಅಂದರೆ ಅದರಲ್ಲಿ ನೀವು ಆ ಫೋಟೋಲ್ಲಿ ತೊಗೊಬೋದು. ನೋಡ್ಬೋದು ಇಲ್ಲಿ ಈ ರೀತಿ ಇದೆ. ಇನ್ನಿದ್ರ ಕಾಸ್ಟು ನಮಗೆ ಆವಾಗ 1.15 ಏನೋ ಆಗಿತ್ತು ಅನಿಸುತ್ತೆ, ಎಕ್ಸಾಕ್ಟಾಗಿ ನೆನಪಿಲ್ಲ. ಬಟ್ ಈಗ ನಾವು ಮಾಡಿಸ್ತೀವಿ ಅಂದರೆ ಮೋಸ್ಟ್ ಪ್ರಾಬಬ್ಲಿ 1.7 ಬೇಕೇನೋ ಅನಿಸುತ್ತೆ. ಯಾಕೆಂದರೆ ಇವಾಗ ಗೋಲ್ಡ್ ರೇಟ್ ಎಲ್ಲ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ. ಹಾಗಾಗಿ ಇದು 2-in-1 ಚೋಕರ್. ಇದು ಕತ್ತಿಗೂ ಹಾಕೊಬೋದು. ಇನ್ನು ಇದನ್ನು ತೋಳ್ಬಂದಿಯಾಗೂ ಕೂಡ ಯೂಸ್ ಮಾಡ್ಬೋದು ಇದನ್ನು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು. ನನಗಲ್ಲ ಅಂದರೂ ಲಿಶುಗಾಗುತ್ತೆ ಅಂತ. ಆ್ಯಕ್ಚುಲಿ ಮೇಯ್ನಾಗಿ ನಾನು ಶರಣ್ ಪ್ಲ್ಯಾನ್ ಮಾಡಿ ಇದನ್ನು ಲಿಶುಗೆ ಅಂತಲೇ ತೊಗೊಂಡಿದ್ದು. ನೆಕ್ಸ್ಟ್ ಒನ್ ಬಂದರೆ ಈ ಬ್ಯಾಂಗಲ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇದನ್ನೇ ನಾನು ಅವತ್ತು ಹಾಕ್ಕೊಂಡಿದ್ದು ಒಂದು ಸಿಂಗಲ್ ಬ್ಯಾಂಗಲ್. ಇದು ನಾನು 2 ತೊಗೊಂಡಿಲ್ಲ, ಸಿಂಗಲ್ ಕಡ ಥರ ಮಾಡ್ಸೋಣ ಅಂದ್ಕೊಂಡೆ. ಆಮೇಲೆ ಇದು ಬ್ಯಾಂಗಲ್ ನಂಗೆ ಇಷ್ಟ ಆಯಿತು ಈ ಡಿಸೈನ್ ಅಂತ ಈ ಥರ ತೊಗೊಂಡೆ. ಇದು ಅಷ್ಟೇ ಮೋಸ್ಟ್ಲಿ 15 ಗ್ರಾಮ್ಸೋ 16 ಗ್ರಾಮ್ಸೋ ಇದೆ ಇದು ಒಂದು ಬ್ಯಾಂಗಲ್ಲು. ಸ್ಟಾರ್ಟಿಂಗಲ್ಲಿ ಒಂದು 14 ಗ್ರಾಮ್ಸಿಗೆ ಮಾಡಿಸೋಣ ಅಂತ ಹೋಗಿದ್ದು. ಅದಾದಮೇಲೆ ಅದೇನೇನೋ ಆಗಿ 16 ಗ್ರಾಮ್ಸಿಗೆ ಆಯ್ತಿದು. ಇದು ಅಷ್ಟೇ ಮಧ್ಯದಲ್ಲಿ ಮೆರೂನ್ ಕಲರ್ ಬೀಡ್ಸ್ನ ಕೊಡಿಸಿದ್ದೀನಿ. ಹಾಕೊಂಡಂಥ ಇಯರಿಂಗ್ಸ್ ಬಂದು ಇದೇನೆ. ಇದು ಆ್ಯಂಗಿಂಗ್ ಅಂತ ಏನು ಹೇಳ್ತಾರೆ ಅದು. ನೋಡ್ಬೋದು ಇಲ್ಲಿ ಈ ಥರ ಇದೆ. ಜಸ್ಟ್ ಮೆರೂನ್ ಕಲರ್ ಬೀಡ್ಸ್ ಇದೆ ಅಷ್ಟೇ. ನನ್ನ ಹತ್ರ ತುಂಬ ರೆಡ್ ವಿತ್ ಗ್ರೀನ್ ಕಾಂಬಿನೇಷನಲ್ಲಿ ತುಂಬ ಇದೆ. ಸೊ ಹಾಗಾಗಿ ಒಂದು ಈ ಥರ ರೆಡ್ ಕಾಂಬಿನೇಷನಲ್ಲಿ ಇರಲಿ ಅಂತ ತೊಗೊಂಡಿರೋ ಅಂಥದ್ದು ಇದೊಂದು. ಹಾಗೆ ನನ್ನ ಜ್ಯುವೆಲ್ರಿ ಕಲೆಕ್ಷನ್ನ ಶೇರ್ ಮಾಡಿ ಅಂತಲೂ ಕೂಡ ಕೇಳಿದ್ದೀರಾ. ಬಟ್ ಏನು ಅಂದರೆ ನನ್ನ ಹತ್ರ ಎಲ್ಲದೂ ಕೂಡ ಮನೇಲಿರಲ್ಲ. ನಾವು ಬ್ಯಾಂಕಲ್ಲಿ ಇಟ್ಟಿರೋದ್ರಿಂದ ಯಾವಾಗ ನಾನು ಏನಾದರೂ ಹಾಕ್ಕೊಂಡಾಗ ಅಷ್ಟೇ ತೊಗೊಂಬರೋದು. ಸೊ ಹಾಗಾಗಿ ಏನಾದರೂ ಫಂಕ್ಷನ್ ಇದ್ದಾಗ ತೊಗೊತೀನಿ, ಮತ್ತೆ ಹೋಗಿ ಬ್ಯಾಂಕಿಗೆ ಇಡ್ತೀವಿ. ಸೊ ಹಾಗಾಗಿ ಅದನ್ನು ಶೇರ್ ಮಾಡೋದಕ್ಕಾಗ್ತಿಲ್ಲ. ಯಾವಾಗಾದ್ರೂ ನಾನು ಹೀಗೆ ಒಕೇಶನ್ ಇದ್ದಾಗ ವೇರ್ ಮಾಡ್ತೀನಲ್ಲ ಆವಾಗ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.